ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ನವೆಂಬರ್ 28ರೊಳಗಾಗಿ ಗೃಹಲಕ್ಷ್ಮಿ ಬಾಕಿ ಕಂತನ್ನು ಬಿಡುಗಡೆ ಮಾಡುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಸಚಿವರ ಪ್ರಕಾರ ಕೇವಲ 3 ತಿಂಗಳುಗಳು ಗೃಹಲಕ್ಷ್ಮಿ ಹಣ ಮಾತ್ರ ಬಾಕಿ ಇದೆ. ಹಾಗಾಗಿ ನವೆಂಬರ್ 28ರಂದು ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡುತ್ತೇವೆ. ನಂತರ ಕೇವಲ 2 ತಿಂಗಳು ಮಾತ್ರ ಬಾಕಿ ಇರುತ್ತದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಖಂಡಿತವಾಗ್ಲೂ ಇಲ್ಲ. ಸಚಿವರು ಮಾತ್ರ ನಾವು ಎಲ್ಲ ಕಂತುಗಳನ್ನು ಸರಿಯಾದ ಸಮಯಕ್ಕೆ ನೀಡುತ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಲವಾರು ಜಿಲ್ಲೆಗಳಲ್ಲಿ ಇನ್ನೂ ಸಹಸ್ರಾರು ಮಹಿಳೆಯರಿಗೆ ಹಲವು ತಿಂಗಳುಗಳ ಗೃಹಲಕ್ಷ್ಮಿ ಹಣ ಇನ್ನೂ ದೊರೆತಿಲ್ಲ. ಸರ್ಕಾರ ಈ ರೀತಿ ನಿರಾಸೆ ಮಾಡುವುದು ಎಷ್ಟು ಸರಿ ಸ್ನೇಹಿತರೆ? ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಲವಾರು ಜನ ಬಡ ಮಹಿಳೆಯರ ಪರವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ತಮ್ಮ ನಿಲುವನ್ನು ಬದಲಾಯಿಸುತ್ತಾ ಇಲ್ಲ. ಅಲ್ಲ ಸ್ವಾಮಿ, ಸರ್ಕಾರ ಮಹಿಳೆಯರಿಗೆ ತಮ್ಮ ಸಂಸಾರ ನಡೆಸಲು ಗೃಹಿಣಿಯರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮತಗಳನ್ನು ಹಾಕಿಸ್ಕೊಂಡ್ರಿ. ಮೊದಲು ಕೆಲವು ತಿಂಗಳುಗಳ ಕಾಲ ಸರಿಯಾದ ಸಮಯಕ್ಕೆ ಕೊಟ್ಟು ಕಳೆದ 1 ವರ್ಷಕ್ಕೂ ಮೇಲ್ಪಟ್ಟ ದಿನಗಳಿಂದ ಸರಿಯಾಗಿ ಎಲ್ಲ ಮಹಿಳೆಯರಿಗೂ ನೀಡದೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಕೆಲವೊಂದು ಜಿಲ್ಲೆಗಳಲ್ಲಿ ಹಲವಾರು ಮಹಿಳೆಯರಿಗೆ ಇನ್ನೂ 5 ತಿಂಗಳ ಹಣ ಬಾಕಿ ಇದೆ. ಇದಕ್ಕೆ ಯಾರು ಹೊಣೆ? ಸಾಮಾನ್ಯ ಜನರು ಯಾರ ಹತ್ತಿರ ತಮ್ಮ ದೂರುಗಳನ್ನು ಹೇಳಿಕೊಳ್ಳಬೇಕು? ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆಯಿತು. ಎಲ್ಲ ಮಹಿಳೆಯರಿಗೂ ನಿಮ್ಮ ಸರ್ಕಾರದ ವತಿಯಿಂದ 48,000 ಬಂದಿದೆಯಾ? ನೀವೇ ಕೇಳಿಕೊಳ್ಳಿ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪದೇ ಪದೇ ನಿರಾಸೆ ಮಾಡುತ್ತಿದೆ ಸರ್ಕಾರ. ಇನ್ನು 3 ತಿಂಗಳುಗಳ ಹಾಗೂ ಕೆಲವೊಂದು ಜಿಲ್ಲೆಗಳಲ್ಲಿ 5 ತಿಂಗಳುಗಳ ಹಣ ಬಾಕಿ ಇಟ್ಟುಕೊಂಡಿದ್ದೀರಾ. ಗೃಹಲಕ್ಷ್ಮಿ ಹಣ ನಂಬಿಕೊಟ್ಟು ಎಷ್ಟು ಮಹಿಳೆಯರು ತಮ್ಮ ಸಂಸಾರ ನಡೆಸುತ್ತಿದ್ದಾರೆ ಗೊತ್ತಾ? ಮಕ್ಕಳ ಟ್ಯೂಷನ್ ಫೀಸ್, ವಯಸ್ಸಾದ ಮಹಿಳೆಯರಿಗೆ ಔಷಧಿ ಖರ್ಚು, ಇದೆಲ್ಲದಕ್ಕೂ ಸಹಾಯವಾಗುತ್ತಿತ್ತು. ಆದರೆ ಈಗ ಯಾವುದೂ ಇಲ್ಲ. ಗೃಹಲಕ್ಷ್ಮಿ ಹಣವನ್ನು ಹಲವಾರು ಜನ ಸದುಪಯೋಗಪಡಿಸಿಕೊಂಡಿದ್ದರು ಎಂದು ಇದನ್ನು ನೋಡಿ ಸರ್ಕಾರ ಕೂಡ ಹೆಮ್ಮೆಯಿಂದ ಆ ಸಾಧನೆಯನ್ನು ಶೇರ್ ಮಾಡಿದ್ದರು. ಆದರೆ ಈಗ ತಿಂಗಳಿಗೆ ಸರಿಯಾಗಿ ನೀಡದೇ ಇರುವುದನ್ನು ನೋಡಿದರೆ ಸರ್ಕಾರದ ಬೊಕ್ಕಸವೇ ಖಾಲಿಯಾಗಿದೆ ಎಂದೆನಿಸುವುದು ಸಹಜವೇ ಅಲ್ಲವೇ? ವಿರೋಧ ಪಕ್ಷದವರ ಮಾತಿನಂತೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಎಂದು ನೀಡುತ್ತಿರುವ ಅಭಿಪ್ರಾಯ ಖಂಡಿತ ನಿಜ ಎಂದು ಸಾಮಾನ್ಯ ಜನರಲ್ಲಿ ಕೂಡ ಅನಿಸತೊಡಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.